ಶಿವ 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 ಏನು ಸೆಕೆ ಆಗತ್ತೈತವ ಇದು. ಹೊರಗೆ ಬಂದು ಕುಂತ್ರು ಇತ್ಲಾಗ ಒಂದು ಎಲೆ ಅಲ್ಲಾಡತ್ತಿಲ್ಲ ನೋಡ್ರಿ. ಭಾಳ ಸೆಕೆ ಐತ್ರಿ ಇವತ್ತು. ಅದಕ್ಕೆ ನೋಡ್ರಿ ಇವ್ರು ರೂಮಲ್ಲಿ ಕುಂತು ಮೊಬೈಲ್ ನೋಡ್ತಿದ್ದವ್ರು ಬಂದು ಹೊರಗೆ ಕುಂತಾರ್ರಿ. ಏನ್ರಿ ಸೆಕೆ ಆಗತ್ತೈತ ನಿಮ್ಗೆ? ಒಳಗೆ ಭಾಳ ಸೆಕೆ ಆಗತ್ತಿತ್ತ, ಅದಕ್ಕೆ ಹೊರಗೆ ಬಂದು ಕೂತ್ಕೊಂಡು ಇಲ್ಲಿ ನೋಡಿದ್ರೆ ಗಾಳಿನೂ ಬರತ್ತಿಲ್ಲ. ಮತ್ತೆ ಅಲ್ಲಿಕ್ಕಿಂತ ಇಲ್ಲ ಬೆಸ್ಟ್ ಅಂತ ಇಲ್ಲಿ ಕೂತ್ಕೊಂಡು ಮೊಬೈಲ್ ನೋಡತ್ತೀನಿ ನೋಡಿ. ಫ್ಯಾನ್ ಐತಲ್ಲಪ್ಪಯ್ಯ, ಫ್ಯಾನ್ ಹಾಕೊಂಡು ಮಕ್ಕೋ ಹೋಗು. ಫ್ಯಾನ್ ಐತಮ್ಮ, ಕರೆಂಟ್ ಹೋಗೈತೆ. ಅಯ್ಯ ಕರೆಂಟ್ ಹೋಗೈತ? ಇಷ್ಟೊತ್ತಲ್ಲಿ ಯಾಕೆ ತೆಗ್ದದ ನೀನು? ಬರ್ತೈತೇನೋ ನೋಡೋ ನೀರು. ಯಾವಾಗ ಬರ್ತೈತೆ ಏನ? ಮೊದ್ಲ ಈ ಸೆಕ್ಯಾಗ ಬಿಸಿನೀರಲ್ಲಿ ಹಾಕಿ ಕೊತ ಕುದಿಸ್ದಂಗೆ ಆಗತೈತೆ. ಇದ್ರಾಗ ಇವ್ರು ಆಗ್ಲೆಲ್ಲ ಕರೆಂಟ್ ತೆಗಿಯೋದು ಹಾಕೋದು ಮಾಡಿ ಜೀವ ತಿಂತಾರೆ. ಸುಮ್ಮನೆ ಮನೆ ಮುಂದೆ ಕಡ್ಡೆ ತೆಗ್ದು ನೀರು ತುಂಬಿಸಿಟ್ರೆ ಪಾಡ ಕಡೆಗೆ ಬೇಸಿಗೆಗಾಲ ಮುಗಿಯೋ ಮಟ ಸೆಕೆ ಆದಾಗೆಲ್ಲ ಹೋಗಿ ಮುನ್ಗೋದು, ಬಟ್ಟೆ ಬೇರೆ ಹಾಕೋದು. ಅಷ್ಟು ಮಾಡಿದ್ರೆ ಪಾಡ್ ನೋಡ್ರಿ. ನಾವು ಅದಕ್ಕೆ ಮತ್ತೆ ಎಲ್ಲ ತಕೊಂಡು ಬಂದು ಇಲ್ಲ ಹೊರಗೆ ಕುಂತೀವಿ. ಇಲ್ಲಿ ನೋಡಿದ್ರೆ ಎತ್ಲಾಗಿಂದನೂ ಗಾಳಿ ಬೀಸತ್ತಿಲ್ಲ, ಅಷ್ಟು ಸೆಕೆ ಆಗತೈತೆ. ಸಬ ಏನು ಮಟನ್ ತರಕ್ಕೆ ಹೋಗೈತೆ ನಿಮ್ಮಪ್ಪ? ಏನು ಅತ್ಲಾಗ ಹೋಗ್ಬಿಟ್ಟೈತೆ. ನಾವು ಬರೋ ಮಟ್ಟ ಎಲ್ಲ ಮಸಾಲೆ ಜೋಡಿಸಿ ಎಲ್ಲ ಮಾಡಿಟ್ರೆ ಬಂದ ತಕ್ಷಣಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಜಲ್ದಿ ಆಗ್ತೈತೆ ಅಂತ ನಾವು ಮಾಡೀವಿ. ಬೆಳಗ್ಗೆ ಹೋಗಿದ್ದು ಇನ್ನೂ ಪತ್ತೆ ಇಲ್ಲ ನೋಡಿ. ಫೋನು ತೊಗೊಂಡೋಗಿಲ್ಲ. ಫೋನ್ ಆದ್ರೆ ಮಾಡ್ತಿದ್ದೆ. ನೋಡೋಗಪ್ಪಯ್ಯ, ಹೋಗಿ ಬರ್ತೀಯೇನು? ಸ್ಕೂಟಿ ತೊಗೊಂಡು ಹೋಗಿ ನೋಡ್ಬೋದು. ಏನು ಮಟನ್ ಏನು ಇನ್ನೂ ಕೊಯ್ದ್ರಾ ಇಲ್ಲ ಇನ್ನು? ಬರ್ತೈತೆ ಅವಳಮ್ಮ, ಎಲ್ಲರೂ ಪಾಲು ಹಾಕಿರ್ತಾರೆ ಅಂದಮೇಲೆ ಎಲ್ಲರಿಗೂ ಕೊಡ್ಬೇಕಲ್ಲ. ಆರಾಮಾಗಿ ಮಾಡ್ರಿ, ನೀವು ಏನು ಅರ್ಜೆಂಟ್ ಇಲ್ಲ. ಈಗ ಬೆಳಗ್ಗೆ ಊಟ ಮಾಡೀವಿ, ಮಧ್ಯಾಹ್ನದ ಊಟಕ್ಕೆ ಆರಾಮಾಗಿ ಮಾಡ್ರಿ, ಆಮೇಲೆ ಊಟ ಮಾಡೋಣ. ಬೆಳಗ್ಗೆ ಊಟ ಮಾಡಿಬಿಡು. ಅದ್ರ ಜಲ್ದಿ ತಂದು ಕೊಟ್ರೆ ಕೊಯ್ದು ತೊಳೆದು ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗ್ಬಿಡ್ತೈತೆ. ಟೈಮ್ ಈಗೇನು 11 ಗಂಟೆ ಆಗೈತೆ ಏನು 11:30 ಆಗೈತೆ? ಎಷ್ಟಪ್ಪ ಟೈಮ್? 12 ಗಂಟೆಗೆ ಇನ್ನೂ 15 ನಿಮಿಷ ಕಡಿಮೆ ಆಯ್ತಮ್ಮ. ನೋಡ 12 ಗಂಟೆ ಆಗಾಗ ಬಂದೈತೆ, ಇನ್ನೂ ಮಟ ತಂದು ಕೊಟ್ಟಿಲ್ಲ ಮಟನ್. ಅದು ಯಾವಾಗ ತರ್ತೈತೆ ಏನೋ. ನಾವೆಲ್ಲ ಮಾಡೋಷ್ಟರಲ್ಲಿ ಇವತ್ತು ಗ್ಯಾರಂಟಿ ಊಟ 3 ಗಂಟೆ 4 ಗಂಟೆಗೆ ಫಿಕ್ಸ್ ನೋಡಪ್ಪಯ್ಯ. ಇರ್ಲಿ ಬಿಡಮ್ಮ, ಆರಾಮಾಗಿ ಮಾಡ್ರಿ. ನೀವು ಎಷ್ಟೊತ್ತಿಗೆ ಮಾಡಿದ್ರು ಊಟ ಮಾಡ್ತೀನಿ ನಾನು. ನೀನು ರಾತ್ರಿ 10 ಗಂಟೆಗೆ ಊಟ ಕೊಟ್ಟರು ಏನು ಎತ್ತ ಕೇಳದೆ ಊಟ ಮಾಡ್ತೀಯ ಅಂತ ಗೊತ್ತಪ್ಪಯ್ಯ. ಆದ್ರೆ ನಮ್ಗೆ ಇಲ್ಲಿ ಜೀವ ಚುಟು ಅಂತೈತೆ. ಮನ್ಯಾಗ ಇಬ್ರು ಹೆಂಗಸರಿದ್ದು ಕರೆಕ್ಟ್ ಟೈಮಿಗೆ ಅಡುಗೆ ಮಾಡಿ ನೀರು ಕೊಟ್ಟಿಲ್ಲ ಅಂತಂದ್ರೆ ಹೆಂಗಾಗ್ತೈತೆ ಹೇಳು? ಗಂಗಾ ಸಾಕು ಬಿಡು. ಅಷ್ಟು ಬೆಳ್ಳುಳ್ಳಿ ಮತ್ತು ಭಾಳ ಹಾಕಿದ್ರೆ ನಾಲ್ಗೆಗೆ ಒಂಥರ ಹತ್ತೈತೆ. ಕೊತ್ತಂಬರಿನೂ ಒಂದು ಸೀಡು ಹಾಕೋದು ಬೇಡ ಅಲ್ಲ, ಒಂದು ಸ್ವಲ್ಪ ಹಾಕೋಣ ಇದ್ರಲ್ಲಿ, ಒಂದು ಸ್ವಲ್ಪ ಉಳ್ಸೋಣ. ಏನು ಮಟನ್ ಏನು ಒಂದು 2.5 kg ಹಂಗೆ ತರ್ತೈತೇನೋ. ಪಾಲಂದ್ರೆ ಅಷ್ಟೇ ಬರ್ತೈತೆ, ಸಾಕಷ್ಟೆ. ಅಷ್ಟು ಸಾಕಾಗ್ತೈತೆ ಬಿಡ್ರಿ. ಇನ್ನೊಂದು ಗಡ್ಡೆ ಹಾಕ್ತೀನಿ ನೋಡ್ರಿ ಬೆಳ್ಳುಳ್ಳಿದು. ಇನ್ನೊಂದು ಬೆಳ್ಳುಳ್ಳಿ ಗಡ್ಡೆ ಸುಲಿ ಸಾಕಷ್ಟು ಮಸ್ತ್ ಆಗ್ತೈತೆ. ಅಷ್ಟು ಸುಲಿದು ಒಳಗೆ ಹೋಗಿ ನೀನು ಗಂಗಾ, ಅದು ಗುಂಡ್ಕಲ್ ಐತೆ ನೋಡು, ತೊಳ್ಕೊ ಹೋಗಿ. ಸ್ವಲ್ಪ ಎಲ್ಲ ಧೂಳ ಪಳ ಹೊಡೆಯುವಾಗೆಲ್ಲ ಧೂಳಾಗಿರ್ತೈತೆ. ರಾಜು ತಂದು ಕೊಡ್ತಾನೋ ಅಪ್ಪಯ್ಯ. ಆ ರೂಮ್ನಾಗ ಗುಂಡ್ಕಲ್ ಐತೆ ನೋಡಿ, ತಂದು ಸ್ವಲ್ಪ ಅಡುಗೆ ಮನೆಗೆ ಇಡಪ್ಪಯ್ಯ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ನಿನ್ನೆ ವಿಡಿಯೋದಲ್ಲಿ ಲೈವಿಗೆ ಬಂದಿರೋದು ಹೇಳಿದ್ದೀರಿ. ಅದಕ್ಕೆ ಇಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದ್ರು ಲೈವ್ ವಿಡಿಯೋ ಅಪ್ಲೋಡ್ ಮಾಡಿರಿ ಅಂತ. ಆ ವಿಡಿಯೋ 1 ಗಂಟೆ 40 ನಿಮಿಷ ಆಗಿತ್ತು ರೀ. ಅಪ್ಲೋಡಿಗೆ ಕೊಟ್ಟರೆ ಎಷ್ಟು GB ತಗೋತಿತ್ತೇನೋ ಅಂತ ನಾನೇನು ಮಾಡಿದೆ ರೀ, ಅಪ್ಲೋಡ್ ಆಗುವಾಗಲೇ ನಾನು ಡಿಲೀಟ್ ಮಾಡಿದೆ ರೀ. ದಯವಿಟ್ಟು ಕ್ಷಮಿಸ್ರಿ. ಇನ್ನು ಮುಂದೆ ಬರಬೇಕಾದ್ರೆ ಕಮ್ಯುನಿಟಿ ಪೋಸ್ಟ್ ಹಾಕಿ ಲೈವ್ ಬರ್ತೀನಿ ರೀ. ಆಯ್ತು ರೀ ಫ್ರೆಂಡ್ಸ್, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಮಟನ್ ತೊಗೊಂಡು ಬಂದೆ. ಬಾ ಗಿರ್ಜಿ ತಗೋ ಇದು. ಅವಾಗಿಂದ ನಿಂತು ಸಾಕಾಗ್ಬಿಡ್ತು ನೋಡಿ. ಜಲ್ದಿ ಅಡುಗೆ ಮಾಡ್ರಿ, ಊಟಕ್ಕೆ ಬರ್ತೀನಿ. ಜಲ್ದಿ ಅಡುಗೆ ಮಾಡ್ತೀವಿ. ನೀನೆಲ್ಲಿಗೆ ಹೋಗ್ತೀಯ ಈಗ? ಹಿಂಗ ಅಡ್ಡಾಡ್ಕೊಂತ ಹೋಗೋದು. ಅಡ್ಡಾಡ್ಕೊಂತ ಹೋಗಿ. ಮನ್ಯಾಗಾದ್ರೆ ಇದ್ದೇನು ಕೆಲಸ ಮಾಡೋದೈತೆ ಹೇಳು? ಮನ್ಯಾಗ ಮಗ ಇದ್ದಾನ, ಮಾತಾಡ್ಕೊಂತ ಕುಂದಿರ್ಬೇಕು. ಬಾಳ್ವೇದೇನಾದ್ರೂ ಮಾತಾಡಬೇಕು. ಏನೇನಿಲ್ಲ, ಬರೀ ಸಿನಪ್ಪ ಅಂಗಡಿ ಹತ್ರಕ್ಕೆ ಹೋಗೋದು, ಚಾ ಚುರುಮುರಿ ತಿನ್ನೋದು, ಚಾ ಕುಡ್ಕೊಂತ ಕುಂದ್ರೋದು. ಇವತ್ತು ನೋಡು ಅಡುಗೆ ಮಾಡಿ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಾಂದ್ರೆ ನಾವು ಯಾವಾಗಲೂ ಅಡುಗೆ ಮಾಡಿರ್ತೀವಿ, ನೀನು ಯಾವಾಗೋ ಬಂದು ಊಟ ಮಾಡೋದು. ಇದಾಯ್ತು ಬಾಳ್ವೆ. ಅದೇನೋ ಆಕಳ ಪಾಕಳ ತರ್ತೀನಂತ ಅನ್ನತ್ತಿದ್ದಿ. ಮಾತಾಡಿ ರಾಜು ಹತ್ರಕ್ಕೆ, ಮತ್ತು ಆಕಳ ತೊಗೊಂಡು ಬರ್ರಿ. ಈಗ ಆಕಳ ತರೋದು ಏನು ಅರ್ಜೆಂಟ್ ಐತೆ? ಇದನ್ ಬಿಡು, ರಾಜು ಮಾತಾಡಿದ್ರೆ ಆಯ್ತು. ಈಗ ಆಕಳ ತರೋದೇನು ಅರ್ಜೆಂಟ್ ಇಲ್ಲ. ಆದ್ರೆ ಅವ್ನು ಇದ್ದಾಗಲೇ ಒಂದು ಸ್ವಲ್ಪ ಏನೇನಾದ್ರೂ ಬಾಕಿ ಇರೋ ಕೆಲಸ ಮಾಡ್ಕೋಬೇಕು. ಏನೇನಿಲ್ಲ ನೋಡಿ, ಬರೇ ಊರು ಮುಂದಕ್ಕೆ ಹೋಗಿ ಕೂತ್ಕೊಳ್ಳೋದು. ಈ ಬೇಸಿಗೆಗಾಲ ಯಾಕಾದ್ರೂ ಬರ್ತೈತೇನೋ ಅನ್ಸ್ಬಿಡ್ತೈತೆ ನನಗೆ. ತಲೆನೋ ಮಳೆಗಾಲ ಇದ್ರೆ ಆ ಕಡೆಗೆ ಹೊಲಕ್ಕೆ ಹೋಗಿ ಅವು ಇವು ಕೆಲಸ ಮಾಡೋದಾಗ್ತೈತೆ. ಬೇಸಿಗೆಗಾಲ ಬಂದ್ರೆ ಬರೀ ಎಲ್ಲೋಯ್ತು ನಿಮ್ಮ ತಾತ, ಎಲ್ಲೋಯ್ತು ನಿಮ್ಮ ಮಾವ, ಇದೇ ಪ್ರಶ್ನೆ ಕೇಳೋದಾಕೈತೆ. ಬಾ ಇಲ್ಲಿ ಮಟನ್ ಕೊಯ್ದು ಕೊಡ್ತೀನಿ. ಈತಲ ಕಡೆಗೆ ಹೋಗಿ ತೊಳ್ಕೊಂಡು ಬರುವಂತೆ. ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಜಲ್ದಿ ಸಾರಾಕೈತೆ. ಊಟ ಮಾಡಿ ಹೋಗುವಂತೆ. ಬಾ ತೊಳ್ಕೊ ಹೋಗಪ್ಪ. ಈಗ ಮಟನ್ ತೊಳ್ಕೊಂತ ಎಲ್ಲಿ ನನ್ನ ಕೈ ಎಲ್ಲ ವಾಸನೆ ಮಾಡ್ಕೊಳ್ಳಿ. ಕೆಲಸ ಆಯ್ತು ನನಗೆ, ಹೋಗಿ ಮಾಡಿ ಹೋಗ್ರಿ. ಮಾಡ್ತೀವಿ ಬಿಡು, ಗೊತ್ತೈತೆ ನನ್ಗೆ. ಅಂಥದ್ದೇನು ಗನ್ನಂದಾರಿ ಕೆಲಸ ಐತೆ ಈಗ? ಊರು ಮುಂದಕ್ಕೆ ಹೋಗಿ ಕೂತ್ಕೊಳ್ಳೋದು ಅಷ್ಟೇ, ಬಿಟ್ರೆ ಏನೇನು ಇಲ್ಲ. ಬಾ ಇಲ್ಲಿ ಮಗನ ಜೊತೆ ಆದರೂ ಮಾತಾಡ್ಕೊಂತ ಕುಂದ್ರು. ಬಾ, ನಿನಗೇನು ಅಡುಗೆ ಮಾಡಕ್ಕೆ ಹೇಳಲ್ಲ ನಾನು ನನ್ನ ಸೊಸೆ ಮಾಡ್ತೀವಿ. ರಾಜು ಜೊತೆ ಮಾತಾಡ್ತಾ ಕುಂದ್ರು. ಬಾ. ಏನು ತಲೆನೋವಪ್ಪ ಈ ಗಿರ್ಜಿದು. ಹೋಗಕ್ಕೂ ಬಿಡಲ್ಲ, ಇಲ್ಲಿ ಇರಾಕೂ ಬಿಡಲ್ಲ. ಏನು ಕಟನ ಏನು. ಆಯ್ತು ತಗೋ, ಇಲ್ಲಿ ಕುಂದಿರ್ತೀನಿ. ರಾಜು ಕಳ್ಸು ಹೊರಗೆ. ಏನಂದಿ? ಏನಿಲ್ಲ, ನಿನಗೇನಾರ ಅನ್ನಕೈತ ಹೇಳು. ರಾಜುಗೆ ಹೊರಗೆ ಕಳ್ಸು, ಇಲ್ಲಿ ಕುಂದಿರ್ತೀನಿ ಅಂತ ಹೇಳಿದ್ನಿ. ಆಯ್ತು ನೋಡೋಣ ಏನು ಮಾಡತ್ತಾನ. ಗುಂಡ್ಕಲ್ ತೊಗೊಂಡೋಗಿ ಅಡುಗೆ ಮನೆಗೆ ಇಡಂತ ಹೇಳಿದ್ನಿ. ಕರೆಂಟ್ ಒಂದು ಇದ್ದಿದ್ದಿಲ್ಲ, ಫ್ಯಾನ್ ಇಲ್ಲ ಅಂತ ಇಲ್ಲ ಹೊರಗೆ ಬಂದು ಕುಂತಿದ್ದ ಅವನಿಷ್ಟೋ ಮಟ. ಕರೆಂಟ್ ಬಂದ್ರೆ ಮತ್ತೆ ಮಲ್ಕೊಳ್ಳಿ, ಆಮೇಲೆ ನೀನು ಬೇಕಿದ್ರೆ ಹೋಗುವಂತೆ.
ಈ ಹುಡುಗರು ಒಂದು ಸ್ವಲ್ಪ ಎಲ್ಲೋಗಿದ್ದಾರೆ ನೋಡ್ಬಾ ಹೋಗು. ಅವಾಗಿಂದ ಏನು ಪತ್ತೆನೇ ಇಲ್ಲ. ಗುಂಡಾನು ಅಲ್ಲೇ ಆಡತಾನೆ. ಪುಟ್ಟಿ ಅಂತೂ ಬಿಡು, ಇಲ್ಲೇ ಇರ್ತಾಳೆ ಅವಳು. ಪುಟ್ಟಿ ಗುಂಡ ಒಂದ ಹತ್ರಕ್ಕಿದಾರ ನೋಡ್ಬಾ ಹೋಗು. ಏನು ಈ ಬಿಸಿಲಲ್ಲಿ ತಿರುಗ್ತಾರಪ್ಪ ಈ ಹುಡುಗರು. 10ನೇ ತಾರೀಕು ಮಟ್ಟ ಶಾಲೆ ಐತೆ, ಹೋಗೋದು ಬಿಟ್ಟು ಬರೇ ಸೂಟಿ ಕೊಟ್ರಂತ ಮನ್ಯಾಗ ಇದಾರೆ ನೋಡು. ನೋಡಿ ಇರು ಅಂತೀಯ, ಮಲ್ಕೊಂಡ್ರೆ ಹೋಗು ಅಂತೆ ಅಂತೀಯ. ನಾನು ಏನು ಮಾಡ್ಲಿ ಹೇಳು? ಎರಡೆರಡು ಯೋಚನೆಗೆ ಇರ್ಜಿ ನಾವು. ಆ ಹುಡುಗರು ಎಲ್ಲಿದ್ದಾರೆ ನೋಡಿ ಹೋಗ್ಲಾ ನಾನು? ಆ ಹುಡುಗರು ಎಲ್ಲಿದ್ದಾರೆ ನೋಡಿ ಹೋಗ್ ಬಾ. ಭಾಳ ಅರ್ಜೆಂಟ್ ಇದ್ದಂಗೆ ಐತಿ ನಿನ್ಗೆ ಪಾಪ. ನೀನು ಏನಕ್ಕೆ ಹೋಗಾತಿ ಅಂತಾನು ಗೊತ್ತೈತಿ ನನಗೆ. ಇಷ್ಟು ಅರ್ಜೆಂಟ್ ಮಾಡಿ ಯಾವತ್ತೂ ಹೋಗಲ್ಲ. ಇಷ್ಟು ಹೇಳಿದ್ರು ಹೋಗಾತಿ ಅಂದ್ರೆ ಗ್ಯಾರಂಟಿ ಇಸ್ಪಿಟ್ ಆಡಕ್ಕೆ ಹೋಗತಿ, ಹೌದಾ ಇಲ್ಲ? ಹಂಗಿಂಗ್ ಅನ್ಕೊಂಡೆ. ಮತ್ತೆ ನೀನು ಬೆಳಗ್ಗೆಯಿಂದ ಬರೀ ಇಲ್ಲಿ ಮಟನ್ ತರಕ ಹೋಗಿದ್ದಾಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ಕುಂದ್ರು ಬರ್ತೀನಿ. ನಾನೇನು ಇಸ್ಬಿಟ್ಟದು ಏನು ಆಡಕ್ಕೆ ಹೋಗಲ್ಲ. ಇವತ್ತೆಲ್ಲ ಆಡ್ತಾರೆ, ನಿನ್ನೆನ ಆಯ್ತದ ಆಟ ಆಡೋದು. ಆಯ್ತಾಗ ಹೋಗ್ ಬಾ. ಹುಡುಗರು ಅಷ್ಟೇ ಎಲ್ಲಿದ್ದಾರೆ ನೋಡಿ ಹೋಗ್. ಮತ್ತೆ ಕರಿಯಾಕೊಬ್ರು ಬರೋಗತೆ ಮಾಡ್ಕೋಬೇಡ. ನೀನ ತಿಳ್ಕೊಂಡು 2 ತಾಸು ಬಿಟ್ಟು ಬಾ. ಕರಿಯಾಕದು ಏನು ಕಳಿಸ್ಬೇಡ, ಫೋನ್ ಮಾಡ್ರಿ ಒಂದು ಬರ್ತೀನಿ ನಾನು. ಏನ ಫೋನ್ ಮಾಡ್ಬೇಕು? ಎಲ್ಲಿಗೆ? ಸೀನಪ್ಪ ಅಂಗಡಿಗ? ಸೀನಪ್ಪ ಅಂಗಡಿ ಒಳಗಿನ ಫೋನಿಗೆ ಯಾಕೆ ನೀನು ಫೋನ್ ಮಾಡ್ತಿ? ನನ್ನ ಜೋಬ್ ಒಳಗೆ ಫೋನ್ ಐತಲ್ಲ, ಅದಕ್ಕೆ ಮಾಡ್ರಿ. ಅಬ್ಬಾ ಮನ್ಯಾಗಿನ ಫೋನ್ ಜೋಬ್ ಒಳಗೆ ಹಿಡ್ಕೊಂಡು ಅಡ್ಡಾಡತ್ತೇನ್ ನೀನು? ಈಗ ಒಂದು ಸ್ವಲ್ಪ ಹೆಚ್ಚಿಗೆ ಏನಾದ್ರೂ ಮಾತಾಡಿದ್ರೆ ಕಿರಿಕಿರಿ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅದ್ಯಾಕೆ ಫೋನ್ ಇಟ್ಕೊಂಡು ಅಡ್ಡಾಡತ್ತಿ ಹಂಗೆ ಹಿಂಗೆ ಅಂತ ಮೊದಲು ಹೋಗೋನಿಂದ್ರ ಇಲ್ಲಿಂದ. ಆಯ್ತಾ ಗುಲಿಗಿರ್ಜಿ, ಬರ್ತೀನಿ ನಾನು. ಮಧ್ಯಾಹ್ನಕ್ಕೆ ಬರ್ತೀನಲ್ಲ, ಅವಾಗ ಇಟ್ಟೋಗ್ತೀನಿ ತಗೋ ಫೋನ್. ನಿತ್ಕೋ ಇಲ್ಲಿ, ನಾನು ಹೇಳೋ ಸ್ವಲ್ಪ ಕೇಳಿಲ್ಲ. ಅಯ್ಯ ಹೋಗೇ ಬಿಡ್ತೆ. ಹೋಗಂತಡಿ. ಏನೇನು ಮಾಡಿದಾಳೆ ಏನೋ ಗಂಗಾ ಎಲ್ಲ ಜೋಡಿಸಿದ್ರೆ ಜಲ್ದಿ ಇದು ಮಟನ್ ಕೊಯ್ದು ಒಗ್ಗರಣೆ ಕೊಟ್ಬಿಡ್ತೀನಿ. ಖುಷಿ ಓನಪ್ಪ ಬಾ, ಇತ್ತಲ್ ಕಡೆಗೆ ಬಾ. ಮಟನ್ ತೊಳಿತೀನಲ್ಲ, ಒಂದು ಪೀಸ್ ಹಾಕ್ತೀನಿ ಬಾ ನಿನ್ಗೆ. ಹಾಕ್ತೀನಿ ತಡಿ. ಯಾಕೆ ಹಂಗೆ ಹೋಗತಿ? ಮಟನ್ ತೊಳೆಯೋದು ಬೇಡ ಮತ್ತು ನಿನಗೂ ಹಂಗೆ ಹಾಕಿದ್ರೆ ನಾವು ಅಷ್ಟೇ ತೊಳೆ ತಿಂತೀವಿ. ಇರೋ ಹಾಕ್ತೀನಿ. ಆಗ ಒಂದ ಪೀಸ್ ಹಾಕಿದ್ನಿ ತಗೊಂಡು ಓಡ ಹೋಗ್ಬಿಡ್ತಿದ್ ಖುಷಿ ಸಾಕ ಒಂದ ಪೀಸ್. ಇನ್ನೊಂದೆರಡು ಪೀಸ್ ಹಾಕೋಣಂತಿದ್ನಿ ನಾನು. ಇರ್ಲಿ ತಗೋ ಇರ್ಲಿ. ಈಗ ಸಾರಿಗೆ ಒಗ್ಗರಣೆ ಕೊಡ್ತೀವಲ್ಲ, ಸಾರೊಳಗಿನ 1-2 ಪೀಸ್ ಹಾಕ್ತೀನಂತೆ, ಅದಷ್ಟಿನ್. ಆಯ್ತಡಿಯವ, ಆಯ್ತಿದ್ದು ತೊಳೆದು ಮತ್ತೆ ಜಾಸ್ತಿ ತೊಳೆದ್ರೆ ರುಚಿ ಹೋಗ್ಬಿಡ್ತೈತೆ ಮಟನಿಂದ. ಜಲ್ದಿ ಹೋಗಿ ಸಾರಿಗೆಲ್ಲ ಜೋಡಿಸ್ಕೊಂಡಿದ್ದಾಳೇನೋ ಗಂಗಾ, ಹೋಗಿ ಒಗ್ಗರಣೆ ಕೊಟ್ಬಿಡ್ತೀನಿ. ಗಂಗಾ ಅಯ್ಯ ಅಲ್ಲೇ ಮಸಾಲೆ ರುಬ್ಬಾತೆ? ಹ್ಞೂ ರೀ ಅತ್ತೆ, ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಬಾತೀನಿ ನೋಡ್ರಿ. ಈರುಳ್ಳಿ ಕೊಯ್ದಿಟ್ಟಿನಿ ನೋಡ್ರಿ, ಒಗ್ಗರಣೆ ಕೊಡ್ರಿ ನೀವು. ಒಗ್ಗರಣೆ ಕೊಡ್ತೀನಿ. ಆದ್ರೆ ಬಂದು ರುಬ್ತಿದ್ ನಾವು, ಅದನ್ನ ಯಾಕೆ ರುಬ್ಬಕ್ಕೆ ಹೋಗಿದ್ದೆ? ಬಾ ಇಲ್ಲಿ ನಾನು ರುಬ್ತೀನಿ, ಒಗ್ಗರಣೆ ಕೊಡ್ಬಾ ನೀನು. ಇರ್ಲಿ ತಗೊಳ್ರಿ, ನಾನೀಗ ರುಬ್ಬಾತೀನಿ, ಒಗ್ಗರಣೆ ಕೊಡ್ರಿ. ನಂಗೆ ಅದು ಉಪ್ಪು ಖಾರ ಎಲ್ಲ ಹಾಕೋದು ಗೊತ್ತಾಗಲ್ರಿ. ಮತ್ತು ಭಾಳ ಐತಲ್ರಿ ಅದು ಮಟನ್. ಭಾಳ ಎಲ್ಲ ಐತೆ ಮಟನ್. 2-2.5 kg ಅಷ್ಟೇ ಐತೆ. 1 kg ಮಟನ್ ಚಿಕನ್ ತಂದಾಗ ಮಾಡ್ತೀಯಲ್ಲ, ಅದಕ್ಕೆ ಹೆಂಗೆ ಆಗ್ತೀಯೋ ಇದಕ್ಕೆ ಒಂಚೂರು ಚೂರು ಉಪ್ಪು ಖಾರ ಮುಂದೆ ಮಾಡ್ಬೇಕಷ್ಟೇ. ಆಯ್ತು, ಈರುಳ್ಳಿ ಕೊಡು, ಒಗ್ಗರಣೆ ಕೊಡ್ತೀನಿ ನಾನು. ಅದು ನುಣ್ಣಕ್ಕೆ ರುಬ್ ಸ್ವಲ್ಪ. ಮಟನ್ ಮಸಾಲ ಆಯ್ತಾ ಗಂಗಾ? ಆಯ್ತಾ? ಇಲ್ಲ ನೋಡಿಲ್ಲ ಅಂದ್ರೆ ನಿಮ್ಮ ಮಾವನ ಕೈಯಲ್ಲಿ ತರ್ಸೋಣ ನಾನು ಅಂಗಡಿಲಿ. ಆಯ್ತು ರೀ ಅತ್ತೆ. ಆಯ್ತಾ? ಸಾಕು ಬಿಡು. 2 kg ಮಟನಿಗೆ ಒಂದು ಅರ್ಧ ಪ್ಯಾಕೆಟ್ ಇದ್ರೆ ಸಾಕಾಗ್ತೈತೆ. ನಾವೇನಿದು ಮಸಾಲ ಖಾರ ಹಾಕ್ತೀವಲ್ಲ, ಅದು ಹಾಕ್ತಾ ಇದ್ರೆ ನಡೀತೈತೆ. ಎಲ್ಲರೂ ಹಾಕ್ತಾರಲ್ಲ ಮಟನ್ ಮಸಾಲ ಅಂತ ನಾವು ಹಾಕೋದು. ಮತ್ತು ಇದು ಉಳಿದು ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ. ಅದು ಒಂದು ಸುಮ್ಮನೆ ಟೇಸ್ಟಿಗೆ ಎಲ್ಲರೂ ಹಾಕ್ತಾರಂತ ನಾವು ಹಾಕೋದು. ಇರವ ಒಗ್ಗರಣೆ ಕೊಟ್ಟು ಉಪ್ಪು ಖಾರ ಹಾಕಿ ಕುದಿಯಾಕೆ ಇಟ್ಬಿಡ್ತೀನಿ. ಆಯ್ತವ. ಇದು ಈರುಳ್ಳಿ ಒಗ್ಗರಣೆ ಕೊಟ್ಟು ಉಪ್ಪು ಖಾರ ಅರಿಶಿನ ಹಾಕಿ ಮಟನ್ ಕುದಿಯಾಕೆ ಇಟ್ಟಿನಿ. ಚೆನ್ನಾಗಿ ಕುದಿಲಿ ಇದು. ಕುದ್ಮೇಲೆ ಆಮೇಲೆ ಸಪ್ರೇಟ್ ಮಾಡಿ ಒಂದು ಫ್ರೈ ಒಂದು ಸಾರು ಮಾಡಿದ್ರೆ ಆಗ್ತೈತೆ. ಒಂದ ಮಾಡಿದ್ರೆ ಆಗೋದು, ರಾಜು ತಿನ್ನಲ್ಲಲ್ಲ, ಅದಕ್ಕೆ ಮತ್ತೆ ಸಪ್ರೇಟ್ ಮಾಡಲೇಬೇಕು ಅವ್ನು ಬಂದಾಗ. ಸಾಕು ಬಿಡು ಗಂಗಾ, ನುಣ್ಣಗಾದ್ರೆ ಸಾಕು ಬಿಡು ಅಷ್ಟು. ಆಯ್ತು ರೀ ಅತ್ತೆ. ಇದು ಉಪ್ಪು ಖಾರ ಅರಿಶಿನದೆಲ್ಲ ಎತ್ತಿಡ್ಲಿ ರೀ? ಈಗೇನು ಬೇಡ, ಎತ್ತಿಡ್ ಸಾಕು. ಆಮೇಲೆ ಸಾರಿಗೆ ಒಗ್ಗರಣೆ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ರೆ ಆಗ್ತೈತೆ. ಆ ರುಬ್ಬು ಕಲ್ ಮೇಲೆ ಏನಾದರೂ ಬಿದಿಗಿತ್ತೈತೆ ಪಾತ್ರೆ ಮುಚ್ತೇವೆ ನೋಡಿ. ಮುಚ್ಚಿಟ್ಟು ಹೊರಗೆ ಬಾ ಹೋಗೋಣ. ಬಾಳ್ಸೆಕೆ ಆಗತ್ತೈತವ ನನಗಂತೂ. ಇಲ್ಲಿ 1 ನಿಮಿಷ ಕುಂದ್ರಾಕಾಗತ್ತಿಲ್ಲ. ಎಲ್ಲ ಅಡ್ಕೆ ಹಾಕೋತೀನಿ ನಾನು. ಈ ಹುಡುಗರು ಏನು ಬಂದ್ರೆ ಏನು? ಇರ್ಲಿ ತಗೊಳ್ರಿ ಅತ್ತೆ, ಅವ್ರಿಗೆ ಬಂದ್ರು ಊಟ ನೀಡ್ಕೊಡಂತಾರೆ. ಮಟನ್ ಈಗ ಕುದಿಯತೈತೆ, ಆಮೇಲೆ ಬರಲಿ ಅವರು. ಆಯ್ತು ತಗೊಳ್ರಿ, ಇದೆಲ್ಲ ಮುಚ್ಚಿಟ್ಟು ಬರ್ತೀನಿ ನಾನು. ಹೋಗ್ಯಾರಿ ನೀವು? ಗಂಗಾ ಆಯ್ತು ತಗೋ, ನಿಧಾನಕ್ಕೆ ಬರಲಿ ಅವ್ರು. ಹಂಗಾದ್ರೆ ರಾಜು ಕರಾಯ್ತಾನ ನೋಡಿ, ಏನು ಕೇಳೋದು? ನಾನು ಹೊರಗೆ ಹೋಗಿ ಎಲ್ಲ ಅಡ್ಕೆ ಹಾಕೋತೀನವ. ಹರೇ ರಾಮಕೃಷ್ಣ.